ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇದೆಲ್ಲ ನೀನ್ ಯಾಕೆ ಮಾಡ್ತಾ ಇದೀಯಾ? ನೀಲ ಎಲ್ಲಿ? ಅದು ಅಕ್ಕನ್ಗೆ ಆರೋಗ್ಯ ಸರಿ ಇರ್ಲಿಲ್ಲ, ಅದಕ್ಕೆ ಅವ್ರನ್ನ ಮಲ್ಕೊಳ್ಳೋದಕ್ಕೆ ಹೇಳಿ ನಾನು ಇದನ್ನೆಲ್ಲ ಮಾಡೋಣ ಅಂತ ಬಂದೆ. ನೀಲಾ, ಏ ನೀಲಾ, ಅಮ್ಮೋರೆ ಅಮ್ಮೋರೆ, ನಾನೇ ಅಡುಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ತುಂಬ ಚಳಿ ಆಗ್ತಿದೆ ಅಮ್ಮೋರೆ, ತುಂಬ ಸುಸ್ತಾಗ್ತಾ ಇದೆ. ನನಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಸರಿ ಹೋಗು. ನಿಮ್ಗೆ ಕಾಫಿ ಏನಾದ್ರೂ ಮಾಡ್ಕೊಡ್ಲಾ? ನಾನ್ ನಿನಗೆ ನೆನ್ನೆನೆ ಹೇಳ್ದೆ ತಾನೆ, ಇಲ್ಲಿ ಏನು ಬದಲಾಯಿಸಕ್ ಬರ್ಬೇಡ ಅಂತ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಅಲ್ಲ, ಏನಾಯ್ತು? ಏನಿಲ್ಲ ಸಾಹೇಬ್ರೆ, ಕಾಫಿ ಮಾಡ್ಕೊಡ್ಲಾ ಅಂತ ಕೇಳ್ತಾ ಇದ್ದೆ. ನಂಗೆ ಕಾಫಿ ಬೇಕು, ತಂದು ಕೊಡ್ತೀರಾ? ಹಾ, ಕೊಡ್ತೀನಿ. ಅಮ್ಮ, ಏನಾಯ್ತು? ಒಂದ್ ನಿಮಿಷ ಬನ್ನಿ. ಏನ ಅಮ್ಮ, ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ದಿನನಾದ್ರೂ ಪ್ರೀತಿ ವಿಶ್ವಾಸ ನಡ್ಕೊಳಕ್ಕಾಗಲ್ವಾ? ಎಲೆಕ್ಷನ್ ಮುಗ್ದು ರಿಸಲ್ಟ್ ಬರೋ ತನಕ ಅಂತ ಹೇಳಿದಿನಲ್ವಾ? ಪ್ಲೀಸ್ ಅಮ್ಮ, ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀನ್ ಹೇಳೋ ತರ ನನ್ ಕೈ ನಾಟಕ ಮಾಡಕ್ ಆಗಲ್ಲ. ಅಮ್ಮ, ನಾನ್ ಮಾಡೋ ಪ್ರತಿಯೊಂದು ಕೆಲ್ಸಲೇನೋ ಒಂದು ಉದ್ದೇಶ ಇರುತ್ತೆ, ನನ್ಗೆ ಗೊತ್ತಲ್ವಾ? ಪ್ಲೀಸ್ ಅಮ್ಮ. ಪ್ರತಿ ಸತಿ ಏನಾದ್ರೂ ಮಾತಾಡಿ ನನ್ ಬಾಯಿ ಕಟ್ಟಾಕ್ಬಿಡ್ತೀಯ. ಅಮ್ಮ, ಇನ್ನೊಂದು ವಿಷಯ. ದೇವ್ರೆ, ದಯವಿಟ್ಟು ಸಾಹೇಬ್ರೆ ಕಾಫಿ ಇಷ್ಟ ಆಗೋಗ್ ಮಾಡಪ್ಪ. ಅದು ಕೊಡು ಕಾಫಿ. ನೀವು ಕುಡಿತೀರಾ? ತಗೊಳ್ಳಿ, ನಾನು ಅವ್ರಿಗೆ ಬೇರೆ ಮಾಡ್ತೀನಿ. ಈ ತೀರ್ಥ ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ಬಿಟ್ಟು. ಛೇ, ಕಾಫಿ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್. ಯಾಕೋ ಇಷ್ಟು ಲೇಟಾಗಿ ಎದ್ದಿದ್ಯಾ? ಮನೆಯೆಲ್ಲ ಘಮ ಘಮ ಅಂತಿದೆ. ರೂಮ್ ಫ್ರೆಶ್ನರ್ ಏನಾದ್ರು ಹಾಕಿದ್ರಾ? ಇಲ್ಲ ಕಣೋ, ಧೂಪ ಹಾಕಿದೆ. ವಾಟ್? ಧೂಪನ? ಅದ್ ಯಾವಾಗಿಂದ ಶುರು ಮಾಡ್ಕೊಂಡೆ ಅಮ್ಮ? ಧೂಪ ಹಾಕಿದ್ದು ನಾನಲ್ಲ. ಬೆಳಿಗ್ಗೆ ಟೆನ್ಷನ್ ಅಂತ ಹೇಳ್ತಾ ಇದೀಯಾ? ಅರ್ಥ ಆಯ್ತು ಬಿಡು. ನೀಲಂಗೆ ಹುಷಾರಿಲ್ಲ, ರೆಸ್ಟ್ ತಗೋತಾ ಇದ್ದಾಳೆ. ಅರೆ, ಇವತ್ತೇ ಹೀಗಾಗ್ಬೇಕಾಗಿತ್ತ? ಅಂದ್ರೆ ಇವತ್ತಿನ ಕೆಲಸ ಎಲ್ಲ ನೀನೇ ಮಾಡ್ಬೇಕು ಅಂದಂಗಾಯ್ತು. ಸರಿ ಆಯ್ತು ಹಾಗಾದ್ರೆ. ಇವತ್ತೆಲ್ಲ ಕೆಲಸ ನೀನೇ ಮಾಡೋದಂದ್ರೆ ತುಂಬಾ ಕಷ್ಟ. ನಾನ್ ಬೇರೆ ಬೇಗ ಆಫೀಸ್ಗೆ ಹೋಗ್ಬೇಕು. ಕಾಫಿ ತಗೊಳ್ಳಿ. ನೀಲಕ್ಕನಷ್ಟು ಚೆನ್ನಾಗಿ ಕಾಫಿ ಮಾಡಕ್ ನಂಗೆ ಬರಲ್ಲ, ನನಗೆ ತಿಳಿದಂಗ್ ಮಾಡಿದ್ದೀನಿ. ತಗೊಳ್ಳಿ ಬಾಬಾ ಕಾಫಿ. ಅಯ್ಯೋ, ನಿಧಾನ. ವಾಟ್? ಕಮ್ ಅಗೇನ್? ಭಾವನ? ಭಾವ ಅಂತ ಕರಿಬಾರ್ದಾ? ಇಟ್ಸ್ ಓಕೆ. ಕಾಫಿ ತಗೊಳ್ಳಿ. ಇಟ್ಸ್ ಗುಡ್. ಚೆನ್ನಾಗಿದೆ. ನೀಲ ಮಾಡೋದಕ್ಕಿಂತ ಚೆನ್ನಾಗಿದೆ.
ಅಜ್ಜಿ ಗುಡ್ ಮಾರ್ನಿಂಗ್. ನಾನ್ ನಿಮ್ಮನ್ನ ಏನಂತ ಕರೀಲಿ? ನನ್ನ ಬಾಯ್ಲಿ. ಪುಟಣಿ, ಸ್ಕೂಲಿಗೆ ಲೇಟ್ ಆಯ್ತಲ್ವಾ? ಇವತ್ತು ಡ್ರೈವರ್ ಅಂಕಲ್ಗೆ ಹೇಳಿ ಲಂಚ್ಗೆ ಒಳ್ಳೆ ಹೋಟ್ಲಿಂದ ಊಟ ಕೊಡಿಸ್ತೀನಿ. ಈಗ ಜಾಣ್ ಮರಿಯ ಕುತ್ಕೊಂಡು ನೂಡಲ್ಸ್ ಮಾಡ್ಕೊಂಡ್ ಬರ್ತೀನಿ. ಓಕೆ? ಅಜ್ಜಿ ನನಗ್ ನೂಡಲ್ಸ್ ಬೇಡ. ನೂಡಲ್ಸ್ ತಿನ್ನಲ್ಲ ಅಂದ್ರೆ ಇನ್ನೇನ್ ತಿಂತೀಯಾ? ಇಷ್ಟು ಬೇಗ ಇಷ್ಟೊಂದು ಐಟಮ್ಸ್ ಮಾಡ್ಬಿಟ್ಟಿದ್ದಾಳೆ. ಅಜ್ಜಿ ನಂಗ್ ನೂಡಲ್ಸ್ ಬೇಡ, ಬಿಸಿಬೇಳೆ ಬಾತ್ ಬೇಕು. ಸರಿ. ಅಜ್ಜಿ ಬಿಸಿಬೇಳೆ ಬಾತ್ ಸೂಪರ್ ಆಗಿದೆ. ನಿಜವಾಗ್ಲು ಅಷ್ಟು ಚೆನ್ನಾಗಿದ್ಯಾ? ನಿಜವಾಗ್ಲು. ಎಷ್ಟೋ ದಿನ ಆದ್ಮೇಲೆ ನಮ್ ಧೃತಿ ಪುಟ್ಟಿ ಇವತ್ತೇ ತಿಂಡಿನ ಇಷ್ಟಪಟ್ಟು ತಿಂತಾ ಇರೋದು. ಇಲ್ಲಾಂದಿದ್ರೆ ದಿನಾಗ್ಲೂ ತಿನ್ನು ತಿನ್ನು ಅಂತ ಬಲವಂತ ಮಾಡ್ಬೇಕಾಗಿತ್ತು ಅಲ್ವಾ? ಅತ್ತೆ ಬಿಸಿಬೇಳೆ ಬಾತ್ ಸೂಪರ್ ಆಗಿದೆ, ನೀವು ತಿನ್ನೋಡಿ ಒಂದ್ಸಲಿ. ಹೌದಾ ಬೇಬಿ? ನೀಲ ಅಷ್ಟ್ ಚೆನ್ನಾಗ್ ಮಾಡಿದಾಳ? ನಾನು ತಿನ್ನೋಡ್ತೀನಿ. ಗುಡ್ ಗರ್ಲ್. ವಾವ್, ನೀಲ ಇಷ್ಟ್ ಚೆನ್ನಾಗಿ ಬಿಸಿಬೇಳೆ ಬಾತ್ ಮಾಡಿದಾಳ? ನೀಲ, ಹಾಗೆ ಒಂದ್ ಗ್ಲಾಸ್ ಹಾಲು. ನೀಲಾಗೆ ಹುಷಾರಿಲ್ಲ, ರೆಸ್ಟ್ ತಗೋತಾ ಇದ್ದಾಳೆ. ಓ, ಹಾಗಾದ್ರೆ ಅಡ್ಗೆ ಡಿಪಾರ್ಟ್ಮೆಂಟ್ ಎಲ್ಲ ನಿಂದೆ ಇವತ್ತು. ನೀನ್ ಮಾಡಿರೋದಕ್ಕೆ ಬಿಸಿಬೇಳೆ ಬಾತ್ ಇಷ್ಟು ಟೇಸ್ಟಿ ಆಗಿರೋದು. ನಾನು ಮಾಡಿಲ್ಲ. ಹ? ನೀನ್ ಮಾಡಿಲ್ವಾ? ಮತ್ ಇನ್ಯಾರಮ್ಮ ಮಾಡಿದ್ದು? ಓ, ನೀವ್ ಬಂದಿದ್ದೀರಾ? ಒಂದ್ ನಿಮಿಷ ಇರಿ, ಕಾಫಿ ತಗೊಂಡ್ ಬರ್ತೀನಿ. ಏನಮ್ಮ ಇವಳು ಒಂದ್ ದಿನಕ್ಕೆ ಇಷ್ಟೊಂದು ಚಿಗುರ್ಕೊಂಡ್ಬಿಟ್ಟಿದ್ದಾಳೆ. ಬೈದು ಸ್ವಲ್ಪ ಬುದ್ಧಿ ಹೇಳೋದಲ್ವಾ? ಫಸ್ಟ್ ಆಫ್ ಆಲ್ ಅವಳನ್ನ ಅಡ್ಗೆ ಮನೆ ಬಿಟ್ಟಿದ್ ಯಾರು? ಕಾಫಿ ತಗೊಳ್ಳಿ. ಕುಡಿ. ಗುಡ್ ಮಾರ್ನಿಂಗ್ ಸ್ವೀಟಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅದ್ಕೆ. ಗುಡ್ ಮಾರ್ನಿಂಗ್. ಕಾಫಿ ತಗೊಳ್ಳಿ. ನೀನ್ ಈ ಕೆಲ್ಸಕ್ಕೆ ಸರಿ ಬಿಡು, ಮನೆ ಕೆಲ್ಸ ನೀನ್ ಮಾಡಿರೋದನ್ನೆಲ್ಲ ಮುಟ್ಟಲ್ಲ ನಾನು. ನೀಲ ಜಾನು ಕೊಟ್ಟಿದ್ದಾಳಲ್ಲ, ಆ ಕಾಫಿನೇ ಕುಡಿತೀನಿ. ಜಾನ್ವಿ ಕೈಯಲ್ಲಿ ಇದ್ದ ಕಾಫಿನೂ ಇವಳೆ ಮಾಡಿದ್ದು. ನೀಲಂಗೆ ಹುಷಾರಿಲ್ಲ. ಇವಳು ಮಾಡಿದ ಕಾಫಿನ ನಾನ್ ಕುಡಿಬೇಕಾ? ಮಮ್ಮಿ, ಬಿಸಿಬೇಳೆ ಬಾತು ಸೂಪರ್ ಆಗಿದೆ. ಬಿಸಿಬೇಳೆ ಬಾತು ಇವಳೆ ಮಾಡಿದಂತೆ ಅದಕ್ಕೆ. ವಾಟ್? ಇವಳು ಮಾಡಿರೋ ತಿಂಡಿನ ನೀವ್ ಇವಳು ತಿನ್ನಿಸ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ಯಾ? ಮಗು ಇಷ್ಟಪಟ್ಟು ತಿಂತಾಯ್ತು,
ಅನ್ಯಾಯವಾಗಿ ಚೆಲ್ಬಿಟ್ಟಿಯಲ್ಲ. ಇವಳು ತಿಂದೆ ಉಪವಾಸ ಇದ್ರೂ ನಡೆಯುತ್ತೆ, ಆದ್ರೆ ಇವಳು ಮಾಡಿರೋದನ್ನ ಮಾತ್ರ ತಿನ್ನೋದಕ್ ಬಿಡಲ್ಲ. ಇನ್ನೊಂದ್ ವಿಷಯ ಅತ್ತೆ, ಕಂಡವ್ರು ಮಾಡಿರೋದನ್ನೆಲ್ಲ ನನ್ ಮಗಳಿಗೆ ಏನಾದ್ರೂ ತಿನ್ಸಿದ್ರೆ ನಾನ್ ಮಾತ್ರ ಸುಮ್ಮನಿರೋದಿಲ್ಲ. ಇವಳು ಮಾಡಿರೋ ತಿಂಡಿ ಬರೋದಾ ನೀನು? ನೀಲಕ್ಕ, ಮೋರೆ, ಎಲ್ಲಿಗೆ ಹೊರಟ್ರಿ? ತೀರ್ಥಣ್ಣನ ಆಫೀಸ್ ಕ್ಲೀನ್ ಮಾಡಕ್ ಹೋಗ್ತಿದ್ದೀನಿ. ಎಲ್ಲಿರೋದು? ಮೇಲಿದೆ ಮೋರೆ. ಹೌದಾ, ಕೊಡಿ ಅದನ್ನ, ಆ ಕೆಲಸ ನಾನು ಮಾಡ್ತೀನಿ. ಕೊಡಿ ಅಕ್ಕ, ನೀವು ಹೋಗಿ ಮಲ್ಕೊಳ್ಳಿ. ಹೊಡಿ. ರಾಜೇಶ, ಅಷ್ಟೊಂದು ಅವಸರ ಆಗಿತ್ತೇನೋ? ನನ್ನನ್ ಬಿಟ್ಟೋಗಿ ತುಂಬಾ ನೋಡ್ಕೊಂಡ್ಬಿಟ್ಟೆ. ರಾಜೇಶ, ನಿಜ ಹೇಳ, ನೀನ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ಯಾ ಅನ್ನೋದನ್ನ ನನ್ ಮನ್ಸು ಒಪ್ಕೋತಿಲ್ಲ ಕಣೋ. ನಿನ್ ಸಾಹೇಬ್ರ ಜೊತೆ ಎಲ್ಲ ಹೊರಗಡೆ ಹೋಗಿದ್ಯಾ, ಈಗ ಬರ್ತೀಯಾ ಹಾಗ್ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ. ರಾತ್ರಿ ಆದಾಗ್ಲೇ ಗೊತ್ತಾಗೋದು ನನ್ ತಮ್ಮ ಯಾಕಿನ್ನೂ ಬಂದಿಲ್ಲ, ಏನಾಯ್ತು ಅಂತ ಭಯ ಶುರು ಆಗುತ್ತೆ ಕಣೋ ರಾಜೇಶ. ನಿಜವಾಗ್ಲು ನಿನ್ ನೆನ್ಪಾದಾಗೆಲ್ಲ ಜೀವ ಹೋದಷ್ಟು ನೋವಾಗುತ್ತೆ ಕಣೋ. ಏನಾಯ್ತು ಸುಮ್ನವ್ರೆ? ಗಾಬ್ರಿಲಿದ್ದೀರಿ? ಏನಿಲ್ಲ ಸಾಹೇಬ್ರೆ. ರಾಜೇಶ ನೆನ್ಪಾದ್ನ? ಸಮಾಧಾನ ಮಾಡ್ಕೊಳ್ಳಿ ಸುಮ್ಮನವ್ರೆ. ರಾಜೇಶ ನಂಗೂ ತುಂಬಾ ಇಷ್ಟ. ಅವನ್ ಯಾವಾಗ್ಲೂ ಶ್ರೀದೇವಿ ಕಾಲನಿ ಜನರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ, ಜನರಿಗೋಸ್ಕರನೇ ಮಿಡಿತಾ ಇದ್ದ. ಏನಾದ್ರೂ ಮಾಡ್ಬೇಕು, ಏನಾದ್ರೂ ಸಾಧಿಸ್ಬೇಕು ಅನ್ನೋ ಛಲ ಇತ್ತು. ರಾಜಕಾರಣಿ ಆಗೋ ಎಲ್ಲಾ ಗುಣಗಳು ಅವನಲ್ಲಿತ್ತು. ನನ್ನ ಹತ್ರ ಹಣ ಇತ್ತು, ಅವನ ಹತ್ರ ಶ್ರಮ ಇತ್ತು. ನಮ್ಮ ಪಕ್ಷಕ್ಕೋಸ್ಕರ, ಜನರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ಎಲ್ಲ ಹುಸಿಯಾಗೋಯ್ತು. ನಾನು ಎಮ್ ಎಲ್ ಎ ಆದ್ಮೇಲೆ
ರಾಜೇಶನ್ನ ಶ್ರೀದೇವಿ ಕಾಲನಿ ಕೌನ್ಸಿಲರ್ ಮಾಡ್ಬೇಕು ಅಂತಿದ್ದೆ. ಆಗ್ಲೇ ಇಲ್ಲ. ಸುಳ್ಳಲ್ಲ ಸುಮ್ಮನವ್ರೆ, ದೇವರಾಣೆ ಸತ್ಯ. ನೀವೆಷ್ಟು ಹೆಸರು ಮಾಡಿದ್ರು ಅಷ್ಟೇ ಹೆಸರು ರಾಜೇಶನ್ನು ಮಾಡಿದ್ದ. ಕಣ್ಣು ಮುಚ್ಕೊಂಡು ಎಲೆಕ್ಷನ್ ಗೆಲ್ತಾ ಇದ್ದ. ತನ್ನಂತಾನೆ ದೊಡ್ಡ ಕೌನ್ಸಿಲರ್ ಅನ್ಕೊಂಡ್ಬಿಟ್ಟಿದ್ದಾನಪ್ಪ ಇವನು. ರಾಜಕೀಯ ಅಂತ ಜೀವನ ಹಾಳು ಮಾಡ್ಕೋಬೇಡ ಅಂತ ಹೇಳ ಅವನ್ಗೆ. ನನಗ್ ಮಾತ್ ಕೊಟ್ಟಾಗಂತೂ ಪಾಸ್ ಆಗ್ಲಿಲ್ಲ, ಈಗ್ಲಾದ್ರೂ ಚೆನ್ನಾಗ್ ಓದಿ ಒಂದೊಳ್ಳೆ ಕೆಲ್ಸ ತಗೊಳಕ್ ಹೇಳು. ನನ್ಗಂತೂ ಹೇಳಿ ಸಾಕಾಗೋಗಿದೆ. ಹಣ ಆಸ್ತಿ ಇದ್ರೆ ಯಾರ್ ಬೇಕಾದ್ರೂ ಕಿತ್ಕೋಬಹುದು, ಆದ್ರೆ ವಿದ್ಯೆನ ಯಾರು ಕಿತ್ಕೊಳಕ್ ಆಗಲ್ಲ. ವಿದ್ಯೆ ಇದ್ರೆ ಹೇಗ್ ಬೇಕಾದ್ರೂ ಜೀವನ ನಡ್ಸ್ಬೋದು ಅಂತ ಹೇಳ ಅವನ್ಗೆ. ಅಕ್ಕ ನನಗ್ ಓದ್ ತಲೆಗೆ ಹತ್ತಿಲ್ಲ. ಗಮನ ಇಟ್ಟು ಓದಿದ್ರೆ ಎಲ್ಲ ಚೆನ್ನಾಗ್ ಹತ್ತುತ್ತೆ, ಪಾಸು ಆಗ್ತಾರೆ. ಯಾಕೆ ರಜೆ, ನಿನಗೂ ತಲೆಗತ್ತಲ್ವಾ? ನೀನ್ ಪಾಸ್ ಆಗ್ಲಿಲ್ವಾ ಹೇಳು? ಅಕ್ಕ ನಾನ್ ರಾಜಕೀಯದಲ್ಲಿ ಬೆಳಿತೀನಿ, ಹೆಸರು ಮಾಡ್ತೀನಿ. ರಾಜಕೀಯ ದುಡ್ಡಿದ್ದವ್ರಿಗೆ, ಇಲ್ದೇದವ್ರಿಗೆ ಊರ್ಗೆ ಮನೆಗೆ ಬಿಟ್ಟಿ ಕೂಡು. ನನ್ನನ್ನು ನಾನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಸಿಕ್ಲಿ, ನಾನೇನು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನಾನ್ ಬದುಕಿದ್ರೆ ನನ್ ಪುಣ್ಯ. ಇನ್ನೊಂದ್ಸಲಿ ಹಂಗೆ ಹೇಳಿದ್ರೆ ಚೆನ್ನಾಗಿರಲ್ಲ ನೋಡು. ನಾನ್ ಬೆಳೆಯೋದ್ನ ನೀನ್ ನೋಡ್ಬೇಕು ಅಕ್ಕ. ನನ್ ಬಗ್ಗೆ ಊರಲ್ಲೆಲ್ಲ ಹೊಗಳೋದ್ನ ನೀನ್ ಕೇಳ್ಬೇಕು, ನೀನ್ ಬದುಕಿರ್ಬೇಕು ಅಕ್ಕ. ಹಂಗೇನಾದ್ರೂ ತೊಂದ್ರೆ ಇದ್ರೆ ನನ್ನ ಇಷ್ಟ ಆ ದೇವ್ರು ನಿನ್ಗೆ ಕೊಡ್ಲಿ ಅಕ್ಕ. ನೀನ್ ನಮ್ಮಮ್ಮ ಕಣಕ್ಕ, ನೀನಿದ್ರೇನೆ ಈ ಕುಟುಂಬ. ನಾನಿದ್ರೇನು ಏನು ವ್ಯತ್ಯಾಸನೂ ಆಗಲ್ಲ. ಇವತ್ ಮಾತಾಡ್ದಂಗೆ ಇನ್ನೊಂದ್ಸರಿ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಹೇಳಪ್ಪ ಅವನ್ಗೆ. ನಿಮ್ ಮನೇಲಿ ಎಲ್ರು ಒಂದೊಂದ್ ಸ್ತಂಭ, ಅದ್ರಲ್ಲಿ ಒಂದು ಮುರಿದ್ ಬಿದ್ರು ಇಡೀ ಮನೆನೇ ಮುರಿದ್ ಬೀಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಸೋ ಅವನಿಗೆ. ಏನ್ ಅರ್ಥ ಮಾಡ್ಸೋದವ? ನೀವು ನಾನು ಮಾತಾಡಕ್ ಬಿಟ್ಟಿರ್ತಾನೆ. ಏ ರಾಜೇಶ, ನಿಮ್ಮ ಅಕ್ಕ ಹೇಳೋದು ನೀನು ಒಳ್ಳೇದಕ್ಕೆ ಅಲ್ವೇನಾ? ಹೌದಣ್ಣ, ಬಾ ಇಬ್ರು ಒಟ್ಟಿಗೆ ಕುತ್ಕೊಂಡು ಓದ್ಕೊಳ್ಳೋಣ. ನನ್ಗೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನೀನ್ ನನಗ್ ಹೇಳ್ಕೊಡು, ನಿನ್ಗೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನಾನ್ ನಿನಗ್ ಹೇಳ್ಕೊಡ್ತೀನಿ. ನಾವೆಲ್ರೂ ಒಂದ್ ಬೆನ್ನೆಲ್ವಾಗಿ ನಿಂತ್ಕೊಳ್ತೀವಂದ್ರು ಅವನಿಗೆ ರಾಜಕೀಯನೇ ಬೇಕು ಕಣೆ. ಅದಕ್ಕೆ ನನ್ ಕನ್ಸನ್ನು ಹಾಳು ಮಾಡ್ತಾ ಅವನ್ ಜೀವನನು ಹಾಳು ಮಾಡ್ಕೊತಿದ್ದಾನೆ. ಸಾಹೇಬ್ರ, ಇವತ್ತು 18ನೇ ವಾರ್ಡ್ನೇ ಒಂದು ಕ್ಯಾಂಪೇನ್ ಐತ್ರಿ. ಆ ಕ್ಯಾಂಪೇನ್ ಮುಗಿಸ್ಕೊಂಡು ಸೀದಾ ನಾವು 21ನೇ ವಾರ್ಡಿಗೆ ಬರ್ತೀವ್ರಿ. ಅಲ್ಲಿ ಸಚಿವರು ಭೇಟಿ ಮಾಡ್ತೀವಿ ಅಂತ ಹೇಳ್ಯಾರ. ಆ ಸಚಿವರು ಭೇಟಿ ಮಾಡ್ಕೊಂಡು ಅವ್ರ ಜೊತೆ ಮಾತುಕತೆ ಮುಗಿಸ್ಕೊಂಡು ಸಂಜಿಕ 31ನೇ ವಾರ್ಡಿಗೆ ಹೋಗೋದೈತ್ರಿ. ಆ ವಾರ್ಡಿಂದ ಮತ್ತ 22ನೇ ವಾರ್ಡಿಗೆ ಹೋಗೋದೈತ್ರಿ. ಇದೆಲ್ಲ ಆಗಷ್ಟೊತ್ತಿಗೆ ದಿನನೇ ಕಳೆದೋಗುತ್ತಲ್ಲ ಚಿಟ್ಟೆ. ಸಾಹೇಬ್ರ, ನಿನ್ನೆ ನಾನು ಇದನ್ನೇ ಹೇಳಿದೆ, ಆದ್ರೆ ನೀವು ಕಾಲಚಕ್ರ ಕಟ್ಕೊಂಡು ಇವತ್ತು ಕ್ಷೇತ್ರ ಸುತ್ತಾಕಬೇಕು ಅಂತ ನೀವೇ ಹೇಳಿದ್ರಿ. ತಿಂಡಿ ಮಾಡಾಗಿದೆ, ಕೊಡ್ಲಾ? ಕೊಡಿ ಸುಮ್ಮನೆ. ಚಿಟ್ಟಣ್ಣ, ನೀವು ಕುತ್ಕೊಳ್ಳಿ, ತಿಂಡಿ ಮಾಡಿ. ನಮಗೆ ಈ ಅನ್ನಪನ್ನ ಆಗುದಿಲ್ರಿ, ಬರೋಬ್ಬರಿ ರೊಟ್ಟಿ ಬಡ್ದ್ ಬಂದಿನಿ ಮನ್ಯಾಗ. ತಿಂಡಿ ನಾನೇ ಮಾಡಿರೋದು, ತಿಂದು ರುಚಿಯಾಗಿದೆ ಅಂತ ಹೇಳಿದ್ರೆ ನೀವು ಮಾಡ್ರಿ. ಹಂಗಾರ ಕೊಡ್ರಿ. ಕುತ್ಕೊಳ್ಳಿ ಅಣ್ಣ. ಅಯ್ಯೋ, ಸಾವಿರ ಮುಂದ್ ಕೂರುದಾ? ಬ್ಯಾಡ್ರಿ, ತಾಟಿಗೆ ಹಚ್ಕೊಡ್ರಿ, ನಾ ಇಲ್ಲೇ ತಿಂತೇನಿ. ಸರಿ. ಬಾ ಏಕದಮ ಮಸ್ತ್ ಮಾಡ್ರಿ ನೋಡ್ರಿ, ಬಹಳ ಚಲೋ ಐತಿ. ಈ ನಮ್ ಕಡೆ ಬೇಳೆ ಬಾತ್ ಅಂತಂದ್ರ ರಾತ್ರಿ ಉಳಿದ ಅನ್ನಕ್ಕ ಸಾರ್ ಹಾಕಿ ಕಿವುಚಿ ಕಲಿಸಿ ಕೊಡ್ತಾರ ನೋಡ್ರಿ, ಹಂಗೈತಿ, ಡಿಟ್ಟು ಹಂಗೈತಿ.
ಅಯ್ಯೋ ಅಣ್ಣ ನಾನ್ ಹಂಗ್ ಮಾಡಿಲ್ಲ. ಬೇಜಾರ್ ಮಾಡ್ಕೋಬೇಡ್ರಿ, ಮಸ್ಕಿರಿ ಮಾಡಿದೆ, ಬಹಳ ಚಲೋ ಐತಿ ಖರೇನ. ಸುಮನ ಅವರೇ, ಬಿಸಿಬೇಳೆ ಭಾತ್ ತುಂಬಾ ಚೆನ್ನಾಗಿದೆ, ನೀವು ತಿನ್ನಿ. ನಿಮ್ದಾಗ್ಲಿ ಸಾಹೇಬ್ರೆ, ಆಮೇಲೆ ನಾನ್ ತಿಂತೀನಿ. ನಂಗೆ ಗೊತ್ತು ನೀವು ತಿನ್ನಲ್ಲ ಅಂತ, ನನ್ ಜೊತೆನೆ ಬಂದ್ ತಿನ್ನಿ. ಹಾಗಲ್ಲ ಮೇಡಮ್ ಅವರ, ಈಗ್ಲಿಂದನ ಸಾಬ್ರ ಮಾತು ಮೀರಕ್ ಶುರು ಮಾಡಿದ್ರಿ ನೀವು. ಅಯ್ಯೋ ಹಾಗೇನು ಇಲ್ಲ ಅಣ್ಣ, ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಸುಮ್ನೆ ಅವ್ರೆ, ನಂಗೆ ಸಾಕು, ನೀವು ತಿಂಡಿ ಮಾಡಿ. ಚಿಟ್ಟಣ್ಣ ನಿನಗಿನ್ ಸ್ವಲ್ಪ. ನಮ್ಗೆ ಸಾಕು, ನೀವು ತಿನ್ರಿ. ಮೇಡಮ್ ಅವರ, ನೀವ್ ಯಾಕೆ ಕೇಳಕ್ ಕೂತ್ರಿ? ಚಿಟ್ಟಣ್ಣ ನನಗ್ ನೆಲದ ಮೇಲೆ ಕೂತ್ ತಿಂದೆ ಅಭ್ಯಾಸ, ಅದಕ್ಕೆ.